ನಿಮ್ ಸ್ಕೂಲಲ್ಲಿ ಯಾವತ್ತಾದ್ರೂ ಇಂಡಿಪೆಂಡೆನ್ಸ್ ಡೇ ದಿವಸ ಇಂಡಿಯಾ ಫ್ಲಾಗ್ ಆರೋ ಬದಲು ಬೇರೆ ಕಂಟ್ರಿ ಫ್ಲಾಗ್ ಆಗ್ತಾ ಇದ್ರೆ ಹೇಗಿರುತ್ತೆ? ನನ್ ಸ್ಕೂಲಲ್ಲಿ ಆಗಿತ್ತು, ಕೇಳಿ ನನ್ ಸ್ಕೂಲ್ ಕಥಾ ಪ್ರಸಂಗ. ನಾವು 10ನೇ ಕ್ಲಾಸ್ ಬಂದ್ ಕೂಡಲೇ ಟೀಚರ್ಸ್ ಏನ್ ಅನ್ಕೋತಾರೆ ಅಂದ್ರೆ ಮಕ್ಳು ದೊಡ್ಡವರಾಗಿದ್ದಾರೆ, ಮೆಚುರಿಟಿ ಬಂದಿದೆ, ಮತ್ತೆ ರೆಸ್ಪಾನ್ಸಿಬಿಲಿಟಿ ಹೊರ್ತಾರೆ ಅಂತ. ಆದ್ರೆ ಅವ್ರಿಗೆ ಆಗ್ರಿ ಗೊತ್ತು ನಾವು ಯಾವ ತರ ರೆಸ್ಪಾನ್ಸಿಬಿಲಿಟಿ ಹೊರ್ತೀವಿ ಅಂತ. ಪಕ್ಕದ ತಮಾಷೆಗೆ ಅಂತ ನಮ್ ಬುಕ್ಕಲ್ಲಿ ಒಂದೇ ಒಂದ್ ಲೈನ್ ಹೇಳಿದ್ರು ನಾವು ಕೋಪದಲ್ಲಿ ಒಂದ್ ಬುಕ್ ನ ಪೂರ್ತಿ ಗೀಚ್ ಹಾಕ್ಬಿಡೋದು, ಇಲ್ಲ ಅಂದ್ರೆ ಕಂಡ್ಕೊಂಡು ಟೆಕ್ಸ್ಟ್ ಬುಕ್ ಕದಿಯೋದು, ಅದು ಇಲ್ಲ ಅಂದ್ರೆ 10ನೇ ಕ್ಲಾಸ್ ಬಂದಿದೀವಲ್ಲ ನಮ್ ವಾಟ್ಸ್ಆಪ್ ಅಮೌಂಟ್ ಚೇಂಜ್ ಮಾಡ್ಕೊಳ್ಳೋದು. ಯೋ ಗೈಸ್, ಐ ಆಮ್ ಗ್ರೋನ್ ಅಪ್ ಪರ್ಸನ್, ಡೋಂಟ್ ಟಾಕ್ ಟು ಮೀ ಇನ್ ಎ ಪಾಸಿಬಲ್. ಮೆಚುರಿಟಿ ಬಂದಿದೆ. ನನ್ನ ಸ್ಕೂಲಲ್ಲಿ ಪ್ರತಿ ವರ್ಷ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಡೆಸ್ತಾರೆ. ಇಡೀ ಸ್ಕೂಲೇ ಫ್ರೀ ಆಗಿರುತ್ತೆ. ಎಲ್ಲಾ ಕಡೆ ಮಕ್ಕಳು ಮಾಡೆಲ್ ಮಾಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಮಾಡೆಲ್ ಹೆಸರಲ್ಲಿ ಎಕ್ವಿಪ್ಮೆಂಟ್ಸ್ ತರಬೇಕು ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ಇನ್ ಸ್ವಲ್ಪ ಜನ ಅಂತೂ ಮಾಡೆಲ್ ಹೆಸರಲ್ಲಿ ಆಟ ಆಡ್ತಾ ಇರ್ತಾರೆ. ಒಟ್ನಲ್ಲಿ ಅದೊಂದ್ ವಾರ ಇಡೀ ಸ್ಕೂಲೇ ಜಾತ್ರೆ ಆಗ್ಬಿಟ್ಟಿರುತ್ತೆ. ಅದೇ ವಾರದಲ್ಲಿ ಒಂದಿನ ನನ್ನ ಫ್ರೆಂಡ್ ನಾನೇನೋ ರೇಗಿಸ್ತೀನಿ, ಅವನು ಕೋಪ ಮಾಡ್ಕೊಂಡು ನನ್ನ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾನೆ ಹಿಡಿಯಕ್ಕೆ ಅಂತ. ನಾನು ಅವನಿಂದ ಬಚಾವ್ ಆಗ್ಬೇಕು ಅಂತ ಓಡ್ತಾ ಯಾವ್ದೋ ಒಂದು ಮಾಡೆಲ್ ರೂಮ್ಗೆ ಕ್ರಾಸ್ ತಗೋತೀನಿ. ಅಲ್ಲಿ ಸಡನ್ ಆಗಿ ಪ್ರಿನ್ಸಿಪಲ್ ಸಿಕ್ಬಿಡ್ಬೇಕಾ, ಅವನು ಒಂದ್ ಸತಿ ರಫಾಡ್ ಅಂತ ಹೊಡಿತೀನಿ. ಹೊಡೆದ್ಬಿಟ್ಟು 2-3 ಸೆಕೆಂಡು ನನ್ಗೆ ಗೊತ್ತೇ ಆಗ್ತಲ್ಲ ನಾನು ಯಾರಿಗ್ ಹೊಡೆದೆ ಅಂತ ಅನ್ಬಿಟ್ಟು ಆ ಪಾಟಿ ದಪ್ಪ ಗೋಡವನು ಹೊಡೆದು ಬೌನ್ಸ್ ಬ್ಯಾಕ್ ಆಗಿ ಬಂದ್ ನಿಲ್ತೀನಿ. ಆಮೇಲೆ ಗೊತ್ತಾಯ್ತಾ ಇದೆ ಇದು ಪ್ರಿನ್ಸಿಪಲ್ ಸರ್. ನಾನು ಸರ್ ಸಾರಿ ಸರ್ ಅಂತ ಹೇಳ್ತಾ ಇದೀನಿ ಅಷ್ಟೇನೆ. ಸರ್ 2-3 ಸೆಕೆಂಡ್ ರಿಯಾಕ್ಷನ್ ಕೊಡ್ಲಿಲ್ಲ. ನನ್ನ ಕಡೆ ನೋಡ್ಬಿಟ್ಟು ಸ್ಮೈಲ್ ಕೊಟ್ಟು ಹೊಡೆದ್ಮೇಲೆ 10 ಸೆಕೆಂಡ್ ನನಗೆ ಏನು ಅಂದ್ರೆ ಏನು ಕೇಳಿಸಿಲ್ಲ, ಬರೀ ಗೋಯಿ ಅಂತ ನಾದ್ಬಿಟ್ರೆ. ಆ ಸೆಕೆಂಡ್ ಅಲ್ಲಿ ಬೇರೆ ರಿಯಾಕ್ಷನ್ ಎಲ್ಲ ನೋಡ್ತಾ ಇದೀನಿ ಮಾಡೆಲ್ ಮಾಡ್ತಾ ಇರೋದು. ನನ್ಗೆ ಹೊಡೆದಿರೋದ ನೋಡ್ಬಿಟ್ಟು ನನಗೆ ಒಂಥರ ಆಗ್ತಾ ಇದೆ. ಮತ್ತೆ ಗುಯಿ ಅಂತ ಕೇಳಿಸ್ತಾನೆ, ನಿಮ್ಗೆ ಏನು ಅಂದ್ರೆ ಏನು ಕೇಳಿಸ್ತಾ ಇಲ್ಲ. ಸಡನ್ ಆಗಿ ಅದೆಲ್ಲ ಆದ್ಮೇಲೆ ಬರೀ ಒಂದೇ ಒಂದ್ ಲೈನ್ ಕೇಳಿಸಿದ್ದು ನನಗೆ, ಯು ಡೋಂಟ್ ನೋ ಹೌ ಟು ಬಿಹೇವ್ ಇನ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಹೋದ. ಈ ಕಡೆ ನನಗೆ ಬೇಜಾರು, ಕೋಪ, ಖುಷಿ. ಬೇಜಾರು ಏನಕ್ಕೆ ಅಂದ್ರೆ ನನ್ ಹೊಡೆದ ಅಂತ, ಕೋಪ ಏನಕ್ಕಂದ್ರೆ ಎಲ್ಲಾರ ಮುಂದೆ ನನ್ ಹೊಡೆದ ಅಂತ, ಖುಷಿ ಏನಕ್ಕೆ ಅಂದ್ರೆ ಓಡ್ ಬರ್ತಾ ಇದ್ನಲ್ಲ ನನ್ನ ಮಗ ನನ್ ಕೈನ ಓಡಿಸ್ಕೊಂಡ ಅಂತ. ಹುಟ್ಟಿ ಬರ್ಬೇಕಾದ್ರೆ ಅದೇ ದಿನ ಪ್ರಿನ್ಸಿಪಲ್ ಹೋಗ್ಬಿಟ್ಟು ನಮ್ ಟೀಚರ್ಸ್ ಹಾಕೊಟ್ಬಿಡ್ತಾನೆ, ಏನ್ರಿ ನೀವು 10ನೇ ಕ್ಲಾಸ್ ಮಕ್ಳು ಸರಿಯಾಗಿ ನೋಡ್ಕೊಳಕಾಗಲ್ಲ, ಅವನಿಂದ ನಮ್ ಸ್ಕೂಲ್ ಎನ್ವಿರಾನ್ಮೆಂಟ್ ಅಲ್ಲಿ ಹಾಳಾಗ್ತಾ ಇದೆ ಅಂತ. ಇದನ್ನ ಕೇಳಿಸ್ಕೊಂಡು ಟೀಚರ್ಸ್ ಫುಲ್ ಹುಡ್ಕೊಂಡ್ಬಿಟ್ಟು ನೆಕ್ಸ್ಟ್ ದಿವಸದಿಂದ ನಮ್ ಕ್ಲಾಸ್ ನ ಬಂದ್ ಮಾಡಿ ಇಟ್ಬಿಡ್ತಾರೆ. ಎಲ್ಲೂ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ, ಹೊರಗಡೆ ಹೋದ್ರೆ ವಿತೌಟ್ ಪರ್ಮಿಷನ್ ಹೊರಗಡೆ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ನಮ್ಮ ಆಚರಣೆ ಆಡಂಬರೆಗಳೆಲ್ಲ ಬಂದ್ ಮಾಡಿ ಇಟ್ಬಿಡ್ತಾರೆ. ಇನ್ನೇನು ನಮ್ದು ಅದೇ ದಿನ ಅನ್ಕೊಂಡ್ವಿ, ಬಿಡು ಇನ್ನೇನು ಲಾಸ್ಟ್ ದಿವಸ ಮುಗೀತು, ನಮ್ 10th ಲೈಫ್ ಹೋಯ್ತು, ಸ್ಕೂಲ್ ಲೈಫ್ ಹೋಯ್ತು, ಏನ್ ಎಂಜಾಯ್ ಮಾಡಕ್ ಆಗಲ್ಲ ಅಂತ ಅಳ್ತಾ ಮೇಲ್ ನೋಡ್ತಾ ಇದ್ದೀನಿ. ಅದೇ ಟೈಮ್ ಅಲ್ಲಿ ಬರೋದೆ ನಮ್ ಪಿ ಟಿ ಮಾಸ್ಟರ್. ನಮ್ ಪಿ ಟಿ ಟೀಚರ್ ಹೇಗೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ನಮ್ ಪಿ ಟಿ ಟೀಚರ್ ಹೇಗೆ ಅಂದ್ರೆ ಎಲ್ಲಾರ್ಕಿಂತ ಫಸ್ಟ್ ನಾನೇ, ಬೇರೆ ಟೀಚರ್ಸ್ ಗಿಂತ ನಾನೇ ಮಹಾನು, ಮತ್ತೆ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ, ನಾನೇ ಕರೆಕ್ಟ್ ಈ ಸ್ಕೂಲ್ ನ ಲೀಡ್ ಮಾಡ್ತೀನಿ, ನೆಕ್ಸ್ಟ್ ಪ್ರಿನ್ಸಿಪಲ್ ಜಾಗ ಅವಂದೇ ಅಂತ ಅನ್ನೋ ರೇಂಜ್ ಅಲ್ಲಿ ತೋರಿಸ್ಕೋತಾರೆ. ಮತ್ತೆ ಯಾವ್ದಾದ್ರು ಲೇಡಿ ಟೀಚರ್ ಕಾಣಿಸಿದ್ರೆ ಸಾಕು, ಹ್ಯಾಂಡ್ ಎತ್ಕೊಂಡು ಜಗ ಅಂತ ಓಡೋವಾಗ ಬಿಡ್ತಾನೆ ಗಡ್ಡಿ. ಅವಯ್ಯ ಏನಕ್ಕೆ ಬಂದಿದ್ದು ಅಂದ್ರೆ, ನೀನ್ ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇತ್ತಲ್ಲ, 10ನೇ ಕ್ಲಾಸ್ ಮಕ್ಳು ಕರ್ಕೊಂಡು ಹೋಗೋದ ಡೆಕೋರೇಷನ್ಗೆ ಅಂತ. ಯಾಕಂದ್ರೆ ನಮ್ದು ಅದೇ ಲಾಸ್ಟ್ ಇಯರ್, ಅದಕ್ಕೆ ಮೆಮೊರೇಬಲ್ ಆಗಿರ್ಲಿ, ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ನಮ್ನ ಕರಿಯಾಗಿ ಬಂದಿದ್ದ. ನಾವ್ ಇದನ್ನ ಕೇಳಿಸ್ಕೊಂಡು ಅವನ ಜೊತೆ ಒಂದ್ ದಿವಸ ಜ್ಯೂಸ್ ಆಗ್ಬಿಟ್ಟಿದ್ದು. ಹಬ್ಬ ಬಂದ್ರೆ ಅವನೇನ್ ಜಾಸ್ತಿ ಕೆಲಸ ಮಾಡಿಸ್ತಿರ್ಲಿಲ್ಲ. ಗ್ರೌಂಡ್ ಇದೆ ಕಲ್ಲೆ ಎತ್ತಕ ಕೇಳ್ತಾ ಇದ್ದ, ಇಲ್ಲ ಅಂದ್ರೆ ಪೋಲ್ ಪೈಂಟ್ ಹೊಡೆ ಕೇಳ್ತಾ ಇದ್ದ, ಅದು ಇಲ್ಲ ಅಂದ್ರೆ ಫ್ಲವರ್ ಹಾಕ್ಬಿಡ್ರಪ್ಪ ಸರಿಯಾಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಅದೆಲ್ಲ ಅಷ್ಟು. ಅದ್ರಲ್ಲಿ ನಾವು ಯಾವ ಕೆಲಸ ನೆಟ್ಟಗ್ ಮಾಡಿಲ್ಲ, ಬರೀ ಅವ್ನ ಕಚ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಸರ್ ಫ್ಲವರ್ ಖಾಲಿ ಆಗ್ಬಿಡಿ ಸರ್, ತಗೊಂಬರಕ್ ಹೋಗ್ತಿದ್ವಿ. ಸರ್ ಇಲ್ಲ ಸರ್ ಅದು ಪೇಂಟ್ ಖಾಲಿ ಆಗ್ಬಿಟ್ಟಿತ್ತು ಸರ್, ತಗೊಂಬರಕ್ಕೆ ಅಂತ ಸುಳ್ಳು ಹೇಳ್ಬಿಟ್ಟು ಕಟ್ಟಿಸ್ಬಿಟ್ಟು ಹೋಗ್ತಾ ಇದ್ವಿ. ಒಟ್ನಲ್ಲಿ ಅಷ್ಟಿಕ್ ಎನ್ವಿರಾನ್ಮೆಂಟ್ ಇಂದ ನಮ್ಗೆ ಫ್ರೀ ಮಾಡಿಸ್ಬಿಟ್ಟ ದೇವ ಅಂತ ಮನ್ಸು. ಹೀಗೆ ಮಾಡ್ತಾ ಇಂಡಿಪೆಂಡೆನ್ಸ್ ಡೇ ಹಿಂದಿನ ದಿನ ನಮ್ಗೆ ಪಿ ಟಿ ಸರ್ ಹೇಳ್ಬಿಟ್ಟು ಹೋಗ್ತಾರೆ, ಫ್ಲಾಗ್ಗೆ ಫ್ಲವರ್ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಬಿಟ್ಟು ನನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ರಪ್ಪ ಅಂತ. ಇದನ್ನ ಪ್ರತಿ ವರ್ಷ ನಮ್ ಪಿ ಟಿ ಮಾಸ್ಟರ್ ಮಾಡ್ತಾ ಇದ್ದಿದ್ದು. ಆದ್ರೆ ಈ ವರ್ಷ ನಮ್ ಕೈ ಮಾಡಿಸಿದ್ರೆ, ಯಾಕಂತಂದ್ರೆ ಸಂಜೆ ಬೇರೆ ಆಗಿತ್ತಲ್ಲ, ಮೀಟಿಂಗ್ ಅರ್ಜೆಂಟ್ ಆಗಿ ಬಂತು, ಅದಕ್ಕೆ ನಮಗ್ ಹೇಳ್ಬಿಟ್ಟು ಹೋದ್ರು. ನಾವು ಇಷ್ಟಿಂದ ಯಾವ ಕೆಲಸ ನೆಟ್ಟಿಗೆ ಮಾಡಿರ್ಲಿಲ್ವಲ್ಲ, ಇದೊಂದಾರು ನೆಟ್ಟಿಗೆ ಮಾಡ್ಬಿಟ್ಟು ಹೋಗೋದ ಅಂತ ಅನ್ಬಿಟ್ಟು ಸರಿ ಆಯ್ತು ಅಂತ ಫ್ಲವರ್ ಹಾಕ್ತಾ ಕೂತಿದೀನಿ. ಸಡನ್ ಆಗಿ ನಮ್ಗೆ ಪ್ಲಾನ್ ಹೊಳೆಯುತ್ತೆ. ಏನಂತ ಅಂದ್ರೆ ಇಂಡಿಪೆಂಡೆನ್ಸ್ ದಿವಸ ಇಂಡಿಯಾ ಫ್ಲಾಗ್ ಹಾರ್ಸೋದ್ ಬದಲು ಬೇರೆ ಕಂಟ್ರಿ ಫ್ಲಾಗ್ ಹಾಕಿದ್ರೆ ಹೇಗಿರುತ್ತೆ ಅಂತ. ಫಸ್ಟ್ ಇದನ್ನ ಕೇಳಿದವರು ಯಾರು ನಂಬ್ಲಿಲ್ಲ, ಏನ್ ಸಿಕ್ಸ್ ಆಗ್ತೇನೋ, ಎಲ್ಲಾರ ಮುಂದೆ ಮಾನ ಮರ್ಯಾದೆ ತೆಗಿಸ್ತೇನೋ ನಮಗ್ ಬೈತಾ ಇದ್ರು. ಆದ್ರೆ ಲಾಸ್ಟ್ ಅಲ್ಲಿ ನಾನು ಹೆಂಗೋ ಕನ್ವಿನ್ಸ್ ಮಾಡಿಸ್ದೆ, ಯಾಕಂದ್ರೆ ನನಗೂ ರಿವೆಂಜ್ ಇತ್ತಲ್ಲ ಪ್ರಿನ್ಸಿಪಲ್ ಮೇಲೆ, ಹೆಂಗಾರು ಸರಿ ಅವನ್ ರಿವೆಂಜ್ ತಗೋಬೇಕು ಅಂತಂದು ಹೋಗ್ದಲ್ಲಿ ಹೆಂಗೋ ಕನ್ವಿನ್ಸ್ ಮಾಡಿಸ್ದೆ. ಇದು ನಾನ್ ಮೆಚುರಿಟಿ. ಇವಾಗ ಸರ್ ಹೇಳ್ದಂಗೆ ನಾವು ಫ್ಲಾಗ್ಗೆ ಫ್ಲವರ್ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಬಿಟ್ಟು ಸರ್ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತೀವಿ.
ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿದ್ದು ನಮ್ಮ ಫ್ರೆಂಡ್ ಮನೆಗೆ. ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಡಿಸೈಡ್ ಮಾಡಿದ್ದು ಇವಾಗ ಯಾವ ಫ್ಲಾಗ್ ತಗೊಳ್ಳೋದ ಅಂತ. ಬೇರೆ ಕಂಟ್ರಿ ಫ್ಲಾಗ್ ತಗೊಂಡ್ರೆ ಮೇಲ್ಗಡೆ ಕಟ್ಬೇಕಾದ್ರೆ ಸರ್ ಡೌಟ್ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಇಂಡಿಯಾ ತರನೇ ಇರೋ ಫ್ಲಾಗ್ ಸರ್ಚ್ ಮಾಡ್ತಾ ಇದೀವಿ. ಮಾಡ್ತಾ ನಮ್ಗೆ ಗೊತ್ತಾಯ್ತು ಐರ್ಲ್ಯಾಂಡ್ ಮತ್ತೆ ಇಂಡಿಯಾ ಫ್ಲಾಗ್ ಎರಡು ಒಂದೇ ತರ ಅಂತ. ಸೊ ಅಲ್ಲಿ ಡಿಸೈಡ್ ಆಯ್ತು ಐರ್ಲ್ಯಾಂಡ್ ಫ್ಲಾಗ್ ತಗೊಳ್ಳೋದ ಅಂತ. ಅಲ್ಲಿಂದ ಅವ್ನ ಪಕ್ಕದ ಮನೇಲಿ ಒಂದು ಫ್ಯಾನ್ಸಿ ಸ್ಟೋರ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇವಾಗ ಆ ಫ್ಯಾನ್ಸಿ ಸ್ಟೋರ್ ಏನಕ್ಕೆ ಹೋದ್ವಿ ಅಂದ್ರೆ ಅದೊಂದು ಸ್ಪೆಷಾಲಿಟಿ. ಅಲ್ಲಿ ಸಿಗೋ ಪ್ರಾಡಕ್ಟ್ಸ್ ಎಲ್ಲ ಔಟ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಸ್ಕೊತಾನೆ. ಸೊ ಅದಕ್ಕೆ ಅವನ ಹತ್ರ ಎಲ್ಲಾ ತರ ಪ್ರಾಡಕ್ಟ್ಸ್ ಗಳು ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಐರ್ಲ್ಯಾಂಡ್ ಫ್ಲಾಗ್ ಎತ್ತಾಕೊಂಡ್ಬಂದ್ಬಿಟ್ಟು ಅವ್ನ ಮನೇಲಿ ಕೂತ್ಕೊಂಡು ಡೆಕೋರೇಷನ್ ಮಾಡಿದ್ವಿ ಪೂರ್ತಿ. ಇಂಡಿಯನ್ ಫ್ಲಾಗ್ ಹೇಗೆ ಡೆಕೋರೇಷನ್ ಮಾಡಿದ್ವು ಅದೇ ತರ ಈ ಫ್ಲಾಗ್ ಡೆಕೋರೇಷನ್ ಮಾಡಿ ಬೆಳಗ್ಗೆ ಸ್ಕೂಲ್ ಬೇಗ ಹೋಗ್ತಾ ಇದ್ವಿ. ಏನಕ್ಕೆ ಅಂದ್ರೆ PT ಸರ್ ಬರೋಕ್ ಮುಂಚೆ ಆ ಫ್ಲಾಗ್ ನ ಎತ್ಬಿಟ್ಟು ಈ ಫ್ಲಾಗ್ ಇಡಕ್ಕೆ ಅಂತ. ಆದ್ರೆ ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ ಫ್ಲಾಗೇ ಇಲ್ಲ. ನಾವು ಫುಲ್ಲು ಗಾಬರಿ. ಅಲ್ಲಿ ಟೇಬಲ್ ಫ್ಲಾಗೇ ಇಲ್ಲ. ಫ್ಲಾಗ್ ಎಲ್ಲ ಹೋಯ್ತಪ್ಪ, ನಾವು ಅಷ್ಟು ಕಷ್ಟಪಟ್ಟು ಈ ಫ್ಲಾಗ್ ನ ಡೆಕೋರೇಷನ್ ಮಾಡ್ಕೊಂಡ್ ಬಂದ್ರೆ ಫ್ಲಾಗೇ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನಾವು ಗಾಬರಿ ಹುಡುಕಾಡ್ತಾ ಇದ್ವಿ. ಇಲ್ಲ ಸರ್ ಎಲ್ಲ ಅಲ್ಲೆಲ್ಲ ಮೂಲಲ್ಲಿ ಇಟ್ಟಿರ್ತಾರೆ ಅಂತ ಹುಡುಕ್ತಾ ಸರ್ ಇಂಟ್ರೆಸ್ಟ್. ಇವಾಗ ಸರ್ ವಾಟ್ ಡಿಡ್ ಯು ಡೂ ಅಂತ ಕೇಳ್ತಾರೆ. ಈ ಖರಾಬ್ ಇಂಗ್ಲಿಷ್ ಕೇಳ್ಬಿಟ್ಟು ನಮಗ್ ಗಾಬರಿ ಆಗ್ಬಿಟ್ಟು ನಮ್ಮಲ್ಲಿರೋ ಹುಡುಗನ ಒಬ್ಬನ ಬ್ಲಾಕ್ ಮಾಡಕ್ ಶುರುಸ್ತೀವಿ. ಏನಕ್ಕೆ ಅಂದ್ರೆ ನಮ್ಮ ಹತ್ರ ಫ್ಲಾಗ್ ಇರಲ್ಲ, ಅವ್ನ ಕೈಲಿ ಫ್ಲಾಗ್ ಕೊಟ್ಟಿರ್ತೀವಿ, ನಾವು ಸಿಕ್ಕಾಕೊಂಬಾರ್ದು ಅಂತ ಅಂದ್ಬಿಟ್ಟು ಅವನ ಕವರ್ ಮಾಡಕ್ ಶುರು ಹಚ್ಕೋತೀವಿ. ಅವಾಗ ಸರ್ ಓಕೆ ತಗೊಳ್ಳಿ ಕಬೋರ್ಡ್ ಕೀ ಕೊಡ್ತಾರೆ. ಏನಕ್ಕಂದ್ರೆ ಅಲ್ಲಿ ಫ್ಲಾಗ್ ಇರುತ್ತೆ, ಅದನ್ನ ತಗೊಂಡೋಗಿ ಕೆಳಗಡೆ ಇಡಿ ಅಂತ. ಇದನ್ನ ಕೇಳಾದ್ಮೇಲೆ ನಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಸರಿಯಪ್ಪ ಇಲ್ಲೇ ಫ್ಲಾಗ್ ಇದೆಯಲ್ಲ ಎತ್ಕೊಂಡ್ಬಿಟ್ಟು ಬೇಬಿಗ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಇಟ್ಬಿಡೋದ ಸರ್ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಖುಷಿಯಲ್ಲಿ ನಾವು ಎತ್ಕೊಳಕ್ ಹೋಗ್ತೀವಿ. ಆ ಫ್ಲಾಗ್ ನ ಎತ್ಕೊಂಡು ನಾವು ಕೆಳಗಡೆ ಬರ್ತೀವಿ. ಅವಾಗ ಮತ್ತೆ PT ಸರ್ ಬರ್ತಾರೆ. ಓಕೆ ತಂದ್ರ ಆ ಫ್ಲಾಗ್ ನ, ಸರಿ ಆಯ್ತು ನಾನು 5 minutes ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬರ್ತೇನೆ ಅಂತ ಸರ್ ಹೋಗ್ತಾರೆ. ನಾನು ಇದೇ ಚಾನ್ಸ್ ಮಚ್ಚ ಬೇಗ ಫ್ಲಾಗ್ ತೆಗಿ ಅಂತ ಹೇಳ್ತೀನಿ. ಅವನು ಸಡನ್ ಆಗಿ ಒಟ್ಟಿಗೆ ಎರಡೂ ತೆಗಿತಾನೆ. ಅವಾಗ ನಾವು ಪೂರ್ತಿ ಮಂಕಾಗ ಹೋಗ್ತೀವಿ ಒಂದೇ ಸತಿ. ಇದ್ರಲ್ಲಿ ಇಂಡಿಯಾ ಯಾವ್ದು ಐರ್ಲ್ಯಾಂಡ್ ಯಾವ್ದು ಅಂತ ಎರಡು ಗೊತ್ತಾಗ್ತಾರಲ್ಲ, ಎರಡಲ್ಲಿ ಯಾವ್ದು ಅಂತ. ಇಲ್ಲಿಂದ ನಮ್ ಫುಲ್ ಟ್ವಿಸ್ಟ್ ಔಟ್. ನಾವೇ ಜಗಳ ಮಾಡಕ್ ಶುರು ಹಚ್ಕೋತೀವಿ. ಇಲ್ಲೋ ಇದ್ರಲ್ಲಿ ಇಂಡಿಯಾ ಯಾವ್ದು ಐರ್ಲ್ಯಾಂಡ್ ಯಾವ್ದು ನಿನ್ಗೆ ಯಾವ್ದು ನೋಡ್ಕೊಳ್ಬೇಕಲ್ವಾ ಅಂತ. ಅವ್ರು ನಮ್ಗೇನೋ ಗೊತ್ತು ನೀ ತಾನು ನೋಡ್ಕೊಂಡ್ಬೇಕಾಗಿ ನಮ್ಮೇಲೆ ಕಾಣ್ತಾ ಇದ್ದಾನೆ. ನೀವು ಗ್ಯಾಂಗಿಗೆಲ್ಲ ಪೂರ್ತಿ ಜಗಳ ನಡೀತಾ ಇದೆ. ಅಷ್ಟೊತ್ತ ಸರ್ ರಿಟರ್ನ್ ಬರ್ತಾರೆ. ಏನಕ್ಕೆ ಅಂದ್ರೆ ತಿಂಡಿ ಕ್ಲೋಸ್ ಆಗಿರುತ್ತಲ್ಲ ಅದಕ್ಕೆ. ಪ್ರೋಗ್ರಾಮ್ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟ್ ಬೆಳಗ್ಗೆ ತಿಂಡಿ ಮಧ್ಯ ಊಟ ಎರಡು ಒಟ್ಟಿಗೆ ತಿನ್ಕೋತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ ಸರ್. ಬಂದ್ಬಿಟ್ಟು ನಮ್ಮ ಹತ್ರ ಫ್ಲಾಗ್ ಇಲ್ಲಿ ಕಟ್ಬೇಕು ಕೊಡಿ ಅಂತ ಕೇಳ್ತಾ ಇದ್ದಾನೆ. ಇದನ್ನ ಕೇಳೋ ಅಷ್ಟರಲ್ಲಿ ಅವ್ನ ಎತ್ತು ಯಾವ್ದೋ ಒಂದು ಫ್ಲಾಗ್ ಕೊಟ್ಟೇ ಬಿಟ್ಟ. ನಮಗೆ ಇಲ್ಲಿಂದ ಪೂರ್ತಿ ಡೌಟ್, ಅವ್ನು ಕೊಟ್ಟಿರೋದು ಐರ್ಲ್ಯಾಂಡ್ ಫ್ಲಾಗ ಇಂಡಿಯಾ ಫ್ಲಾಗ ಅಂತ ಅಂದ್ಬಿಟ್ಟು. ಸರಿ ಆಯ್ತು ಇರೋ ಫ್ಲಾಗ್ ಅನ್ನು ಚೆಕ್ ಮಾಡದ ಅಂದ್ರೆ ಮತ್ತೆ ಸರ್ ನಮ್ಮನ್ನ ಇಟ್ಕೊಂಡ್ರು. ಬಂದ್ರಪ್ಪ ಟೇಬಲ್ ಇಟ್ಕೊಂಡು ಮೇಲ್ಗಡೆ ಕಟ್ಟಿ ಫ್ಲಾಗ್ ಕಟ್ಬೇಕು ಅಂತ ಅಂದ್ಬಿಟ್ಟು. ಇನ್ನೇನು ನಾವು ಟೇಬಲ್ ಇಟ್ಕೊಂಡು ನಿಂತಿದ್ವಿ. ಸರ್ ಮೇಲ್ಗಡೆ ಹಾಕ್ಬಿಟ್ಟು ಫ್ಲಾಗ್ ಕಟ್ತಾ ಇದ್ದಾರೆ. ನಾವು ಕೆಳಗಡೆ ಯೋಚಿಸ್ತಾ ಇದೀವಿ ಸರ್ ಕಟ್ತಾ ಇರೋದು ಏನೋ ಒಂದು ಕಟ್ಟಾದ್ಮೇಲೆ ಆದ್ರೂ ನಮ್ಮ ಹತ್ರ ಇರೋ ಫ್ಲಾಗ್ ಅವ್ರು ಯಾವ್ದು ಚೆಕ್ ಮಾಡದ ಹಿಂದೆ ಹೋಗ್ತಾ ಇದೀವಿ. ಸರ್ ನಮ್ನ ಮತ್ತೆ ಇಟ್ಕೊಂಡ್ಬಿಟ್ರು. ವೇರ್ ಆರ್ ಯು ಗೋಯಿಂಗ್ ಅಂತ ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ಟು ಬರೋನೆಲ್ಲ ಲೈನ್ ಮಾಡಿ ನಿಲ್ಸಿ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು. ನಾವು ಸರಿ ಆಯ್ತು ಇನ್ನೇನ್ ನೋಡಕ್ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಲೈನ್ ಮಾಡಿ ನಿಲ್ಸ್ಬಿಟ್ಟು ನಾವು ಹಿಂದೆ ಓಡೋಗ್ಬಿಟ್ಟು ನಿಂತಿದೀವಿ. ಏನಕ್ಕೆ ಅಂದ್ರೆ ಹಿಂದೆ ನಿಂತ್ಕೊಂಡು ಚೆಕ್ ಮಾಡದ ನಮ್ಮ ಹತ್ರ ಇರೋ ಫ್ಲಾಗ್ ಯಾವ್ದು ಅಂತ. ಅಲ್ಲೂ ಟೀಚರ್ಸ್ ನಿಂತಿದ್ರು. ಅದಕ್ಕೆ ಫ್ಲಾಗ್ ನ ಚೆಕ್ ಮಾಡಕ್ಕೆ ಆಗ್ಲಿಲ್ಲ. ನಾವು ಮುಂದೆ ನೋಡ್ತಾ ನಿಂತಿದ್ದೀವಿ ಗುರಾಯಿಸ್ಕೊಂಡು. ಮುಂದೆ ನೋಡ್ತಾ ನಿಂತಿದ್ದೀವಿ. ಸ್ಟೂಡೆಂಟ್ಸ್ ಬಂದ್ರು, ಟೀಚರ್ಸ್ ಬಂದ್ರು, ಎಲ್ರು ಬಂದ್ರು. ಆದ್ರೆ ಪ್ರಿನ್ಸಿಪಲ್ ಬರ್ಲಿಲ್ಲ. ನಮ್ಗೆ ಮತ್ತೆ ನಮ್ ಗ್ಯಾಂಗ್ಗೆ ಪೂರ್ತಿ ಡೌಟ್ ಹೊಡಕ್ ಶುರು ಆಯ್ತು. ಇವತ್ತು ಪ್ರಿನ್ಸಿಪಲ್ ಬರ್ತಾನೋ ಬರಲ್ವಾ ಪ್ರೋಗ್ರಾಮ್ಗೆ ಅಂತ. ಅವ್ನ್ ಬಂದು ಬೇರೆ ಯಾವ್ದಾದ್ರು ಟೀಚರ್ ಬಂದ್ಬಿಟ್ಟು ಹೋಸ್ಟ್ ಮಾಡಿದ್ರೆ ಅಂತ ಅನ್ಬಿಟ್ಟು ಒಂದ್ ಕಡೆ ಖುಷಿ ಮತ್ತು ದುಃಖನೂ ಇತ್ತು. ಖುಷಿ ಏನಕ್ಕೆ ಅಂದ್ರೆ ಹೋಸ್ಟ್ ಮಾಡ್ಬೇಕಾದ್ರೆ ಅದು ಇಂಡಿಯನ್ ಫ್ಲಾಗ್ ಆಗಿದ್ರೆ ಅವ್ನ್ ಬರ್ಲಿಲ್ವಲ್ಲ ಅಂತ ಖುಷಿ. ಅದೇನಾದ್ರು ಐರ್ಲ್ಯಾಂಡ್ ಫ್ಲಾಗ್ ಆದ್ರೆ ನಾವು ಕಷ್ಟ ಆಗ್ಬಿಟ್ಟಿದ್ದು, ನಮ್ ರಿವೆಂಜ್ ಎಲ್ಲ ವೇಸ್ಟ್ ಆಗೋಗುತ್ತಲ್ಲ ಪ್ರಿನ್ಸಿಪಲ್ ಮೇಲೆ ಅಂತ ಬೇಜಾರಿತ್ತು. ನಾವು ಹೀಗೆ ವೆಯ್ಟ್ ಮಾಡ್ತಾ ಇದ್ವಿ, ಪ್ರಿನ್ಸಿಪಲ್ ಬರ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ, ಹಬ್ಬ ಪ್ರಿನ್ಸಿಪಲ್ ಬಂದಲ್ಲ ಅಂತ. ಅವ್ರ ಎಂಟ್ರಿ ಬರ್ತಾರೆ. ನಮಗೆ ಇಲ್ಲಿ ಡೌಟ್ ಹೊಡೆಯಕ್ ಶುರು ಆಗುತ್ತೆ, ಇವ್ರು ಏನಕ್ಕೆ ಬಂದಿದ್ದಾರೆ ಅಂತ. ಆಮೇಲೆ ಗೊತ್ತಾಗುತ್ತೆ ಅವರೇ ಗೆಸ್ಟ್ ಅಂತ. ನಮಗೆ ಇಲ್ಲಿಂದ ಚಿಂತೆ ಹೊಡೆಯಕ್ ಶುರು ಆಗುತ್ತೆ ಪೂರ್ತಿ. ಇವಾಗ ಇವರೇ ಗೆಸ್ಟ್ ಆದ್ರೆ ಅಲ್ಲಿ ಹೋಗ್ಬಿಟ್ಟು ಫ್ಲಾಗ್ ನ ಹೋಸ್ಟ್ ಮಾಡಿದ್ರೆ ಅದು ಐಲ್ಯಾಂಡ್ ಆದ್ರೆ ಏನಾಗುತ್ತೆ ಅಂತ ಭಯ ಹೊಡೆಯಕ್ ಶುರು ಆಯ್ತು. ಏನಕ್ಕೆ ಅಂದ್ರೆ ಅವ್ರ ಹೆಂಡ್ತಿ ತುಂಬಾ ಒಳ್ಳೆಯವರು. ನಾವು ಅವ್ರ ಮನೆಗೆಲ್ಲ ಹೋದಾಗ ತಿನ್ನಕ್ಕೆಲ್ಲ ಕೊಡೋರು, ನಮ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಅದಕ್ಕೆ ನಮ್ಗೆ ಭಯ ಹೊಡೆಯಕ್ ಶುರು ಆಯ್ತು. ಹೀಗೆ ಹೋಗ್ತಾ ಶುರು ಆಗೋಯ್ತು. ಇವಾಗ ನಮ್ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಹೇಗ್ ನಡೆಸ್ತಾರೆ ಅಂದ್ರೆ ಸೇಮ್ ನ್ಯೂ ಡೆಲ್ಲಿ ರೆಡ್ ಫೋರ್ಟ್ ಇದೆಯಲ್ಲ ಅದೇ ತರ ಇಬ್ರು ಪರೇಡ್ ಮಾಡ್ಕೊಂಡು ಹೋಗ್ತಾರೆ. ಪ್ರೈಮ್ ಮಿನಿಸ್ಟರ್ ಮತ್ತೆ ಚೀಫ್ ಗೆಸ್ಟ್ ನ ಕರ್ಕೊಂಡ್ ಬರ್ತಾರಲ್ಲ ಫ್ಲಾಗ್ ಅಂತ, ಅದೇ ತರ ನಮ್ ಸ್ಕೂಲಲ್ಲಿ ನಡೆಸ್ತಾ ಇದ್ರು. ನಮಗೆ ಒಂದ್ ಕಡೆ ಭಯ ಮತ್ತೆ ಮಜಾನೂ ಇದೆ. ಭಯ ಏನಕ್ಕೆ ಅಂದ್ರೆ ಪ್ರಿನ್ಸಿಪಲ್ ಹೆಂಡತಿ ಹೋಗಿ ಬೇರೆ ಫ್ಲಾಗ್ ನ ಹಾರಿಸಿದ್ರೆ ಅದೇನಾದ್ರು ಐರ್ಲ್ಯಾಂಡ್ ಫ್ಲಾಗ್ ಆಗೋದ್ರೆ ಅಂತ. ಮಜಾ ಏನಕ್ಕೆ ಅಂದ್ರೆ ಇಬ್ರು ಪರೇಡ್ ಮಾಡ್ಕೊಂಡು ಹೋದ್ರಲ್ಲ, ನನ್ ಮಕ್ಳು ಈ ಕದ್ರಿ ಕೆಲ್ಸದಲ್ಲಿ ಸೇರ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಭಯ ಏನಾದ್ರು ಅದು ಐರ್ಲ್ಯಾಂಡ್ ಫ್ಲಾಗ್ ಆಗ್ಬಿಟ್ಟು ಹಿಂಗಡೆ PT ಸರ್ ಒಂದೇ ಹೊಡೆದ್ರೆ ಎಲ್ಲಾ ಮುಂದೆ ಮಾನ ಮರ್ಯಾದೆ ಹೋಗುತ್ತಲ್ಲ, ಅದಕ್ಕೆ ಅವ್ರಿಗೆ ಭಯ ಆಗಿತ್ತು. ಇವಾಗ ಪ್ರಿನ್ಸಿಪಲ್ ಮತ್ತೆ ಚೀಫ್ ಗೆಸ್ಟ್ ಇಬ್ರು ಪೋಲ್ ಹತ್ರ ನಿಂತಿದ್ದಾರೆ. PT ಸರ್ ಹೋಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನಮ್ಗೆ. ಓಕೆ ಮಕ್ಳ, ಇವಾಗ ಪ್ರಿನ್ಸಿಪಲ್ ಸರ್ ಫ್ಲಾಗ್ ನ ಹೋಸ್ಟ್ ಮಾಡ್ತಾರೆ, ಜನಗಣಮನ ಸ್ಟಾರ್ಟ್ ಆಗುತ್ತೆ, ಎಲ್ರು ಸೆಲ್ಫೋಡ್ ನಿಲ್ಬೇಕು ಅಂತ ಹೇಳ್ತಾರೆ. ನಮಗ್ ಇದನ್ನ ಕೇಳ್ಬಿಟ್ಟು ಫಸ್ಟ್ ಖುಷಿ ಆಗುತ್ತೆ, ಮತ್ತೆ ಡೌಟ್ ಉಳಿಯುತ್ತೆ. ಇವಾಗ ಫ್ಲಾಗ್ ಹಾನೆಸ್ಟ್ ಮಾಡ್ತಾ ಇರೋದು ಅದು ಇಂಡಿಯಾದ ಇಲ್ಲ ಐರ್ಲ್ಯಾಂಡ್ ಅಂತ.
ನಾವು ಫುಲ್ಲು ಕನ್ಫ್ಯೂಷನ್ ಇಲ್ಲಿ. ಇಂಡಿಯಾನ ಐರ್ಲೆಂಡ, ಇಂಡಿಯಾನ ಐರ್ಲೆಂಡ್, ಇಂಡಿಯಾನ ಐರ್ಲೆಂಡ್, ಇಂಡಿಯಾನ ಐರ್ಲೆಂಡ್. ಅಷ್ಟೊತ್ತಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಮಾಡೇ ಬಿಡ್ತಾರೆ. ಏನ್ ಸಾಂಗ್ ನಿಂತೋಯ್ತಲ್ಲ.